जय भगवान ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವೇಚ ವಿಷ್ಣುಪತ್ನಿಚ ಮಹೇ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯತೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೋಣ. ಮೊದಲನೇದಾಗಿ ಮೀನರಾಶಿಯವರಿಗೆ ಹೇಗಿದೆ ಆಗಸ್ಟ್ ತಿಂಗಳು ನೋಡಿ. ಮೀನರಾಶಿಯವರಿಗೆ ತುಂಬ ಸಮಾಧಾನ, ಆದರೆ ಒಂದು ಸಮಸ್ಯೆ ಈ ತಿಂಗಳ ಮಧ್ಯದಲ್ಲಿ ಬಂದ್ಬಿಡುತ್ತೆ. ಆವಾಗ ನಿಮ್ಮ ಮನಸ್ಸಿನ ಸಮಾಧಾನ ಹಾಳಾಗುತ್ತೆ, ಮನಸ್ಸು ಕೆಟ್ಟೋಗುತ್ತೆ. ಅದಕ್ಕೆ ಏನು ಮಾಡಬೇಕು, ಯಾವ ರೀತಿ ಬಗೆಹರಿಸ್ಕೋಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ. ಈ ಮೀನರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋದಾಯಿತು ಅಂತಂದರೆ, ಈ ಆಗಸ್ಟ್ ತಿಂಗಳಲ್ಲಿ ವಾರದಲ್ಲೇ ನಿಮ್ಮ ಒಂದು ಮೊದಲನೇ ವಾರದಲ್ಲೇ ಅಂದರೆ ಒಂದು 5ನೇ ತಾರೀಕು 10ನೇ ತಾರೀಕು ಮೇಲೇ ನಿಮ್ಮ ಸಂಬಂಧಿಕರ ಒಂದು ರಹಸ್ಯ ಸತ್ಯ ಗೊತ್ತಾಗುತ್ತೆ. ಸಂಬಂಧಿಕರು ನಿಮ್ಮಿಂದ ಏನೋ ಒಂದು ಮುಚ್ಚಿಟ್ಟಿರ್ತಾರೆ, ಆ ಒಂದು ಸತ್ಯ ಗೊತ್ತಾಗುತ್ತೆ. ಮತ್ತು ನಿಮ್ಮನ್ನು ಬಿಟ್ಟು ಹೋದಂತಹ ಒಂದು ವ್ಯಕ್ತಿ ನಿಮ್ಮನ್ನು ಹುಡುಕಿಕೊಂಡು ಬರುವಂಥ ಒಂದು ಸಾಧ್ಯತೆ ಇದೆ ಅಲ್ಲ ಮೀನರಾಶಿಯವರಿಗೆ, ಗೊತ್ತಾಯ್ತಲ್ಲ. ಮತ್ತು ಹಲವು ತಿಂಗಳಿಂದ ನಿಂತಿದ್ದಂತಹ ಒಂದು ಹಣಕಾಸಿನ ಒಂದು ಬಿಕ್ಕಟ್ಟು ಬಗೆಹರಿಯುತ್ತೆ. ಹಣ ಬಂದು ಕೈಗೆ ಸೇರುವಂಥ ಒಂದು ಅದ್ಭುತವಾದಂಥ ಒಂದು ಯೋಗ ನಿಮ್ಮ ಒಂದು ಕೈಯಲ್ಲಿದೆ. ಮತ್ತು ನಿಮ್ಮ ಮನಸ್ಸಿರುವಂಥ ಒಂದು ಭಯ ತಿಂಗಳಿಂದ ಒಂದು ಕಾಡ್ತಾ ಇದೆ, ಅದು ಸಂಪೂರ್ಣವಾಗಿ ದೂರ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಮೀನರಾಶಿ ಏನೋ ಒಂದು ಭಯ ಇಟ್ಕೊಂಡು ಇರೋದಂಗೆ ಆಗ್ಬಿಡುತ್ತೆ, ಅದು ಏನೂ ಕೂಡ ಆಗೋದಿಲ್ಲ ಗೊತ್ತಲ್ಲ. ಮತ್ತು ಯಾರಿಗೂ ಹೇಳದೇ ಇರೋಂಥ ಒಂದು ವಿಚಾರ ಗೊತ್ತಲ್ಲ, ಯಾರಿಗೂ ಹೇಳದೇ ಇರೋಂಥ ಒಂದು ವಿಚಾರ ಒಂದು ಬಚ್ಚಿಟ್ಕೊಂಡಿರ್ತಾರೆ ಮನಸ್ಸಲ್ಲಿ, ಅದು ಗೊತ್ತಾಗುವಂಥ ಒಂದು ಚಾನ್ಸಸ್ಸು ಗೊತ್ತಲ್ಲ, ಅದು ಬಯಲಾಗುತ್ತೆ. ಯಾವುದೇ ಕಾರಣಕ್ಕೂ ಹೇಳಬಾರ್ದು ಅಂತ ಅಂದ್ಕೊಂಡಿರ್ತಾರೆ, ಅದು ಆ ಒಂದು ರಹಸ್ಯ ಗೊತ್ತಾಗುತ್ತೆ. ಅದರಿಂದ ನಿಮಗೆ ಸ್ವಲ್ಪ ಸಮಸ್ಯೆಗಳು ಆಗಬಹುದು ಗೊತ್ತಲ್ಲ. ಮತ್ತು ನಿಮ್ಮ ವಿರುದ್ಧ ಅಡ್ಡಿಪಡಿಸ್ತಾ ಇರುವಂಥದ್ದು ಅಂದರೆ ನಿಮ್ಮ ವಿರುದ್ಧ ಒಂದು ಏನು ಶತ್ರುಗಳು ಪಿತೂರಿ ಮಾಡ್ತಾ ಇದ್ದಾರೋ ಅದು ನಿಮಗೆ ಕಡಿಮೆ ಆಗ್ತಾ ಬರುತ್ತೆ ಗೊತ್ತಲ್ಲ. ನೋಡಿ ಭಾಳಷ್ಟು ಜನಕ್ಕೆ ಅಂದರೆ ಶತ್ರುಬಾಧೆಗಳಿರ್ತಾರೆ, ಆದರೆ ಜೊತೆಲೆಯೇ ಇರುವಂಥ ಒಂದು ಶತ್ರುಬಾಧೆಗಳನ್ನ ನಿವಾರಣೆ ಮಾಡ್ಕೊಳ್ಳೋಂಥದ್ದು ತುಂಬ ಕಷ್ಟ ಆಗುತ್ತೆ. ಅದನ್ನು ಸುಲಭವಾಗಿ ಬಗೆಹರಿಸ್ಕೊಳ್ಬೋದು. ನೀವೇನು ಮಾಡಬೇಕು ಅಂತಂದರೆ ಎಳ್ಳು ಎಣ್ಣೆಯನ್ನು ದಾನ ಕೊಡಿ. ಶನಿವಾರದ ದಿನ ಎಳ್ಳೆಣ್ಣೆಯನ್ನು ದಾನ ಕೊಡಿ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಜೊತೆಗೆ ಈ ಉದ್ಯೋಗದಲ್ಲಿ ತುಂಬ ಬದಲಾವಣೆ ಆಗ್ತಾ ಬರುತ್ತೆ. ಏನೊಂದು ಒಂದು ಕೆಲಸಕ್ಕೆ ಸೇರಿಕೊಂಡು ಹಲವಾರು ವರ್ಷಗಳಿಂದ ಇದ್ದರೆ ಅದು ಚೇಂಜ್ ಆಗುತ್ತೆ. ಈ ತಿಂಗಳು ಬೇರೆ ಒಂದು ಕೆಲಸಕ್ಕೆ ಸೇರ್ಕೋತೀರಾ. ಮತ್ತು ದೂರದ ಊರಿನ ಒಂದು ಪ್ರಯಾಣ ಆಗುವಂತಹ ಎಲ್ಲ ಲಕ್ಷಣಗಳು, ದೂರ ಊರಿನ ಒಂದು ಪ್ರಯಾಣ ಆಗ್ತಾ ಬರುತ್ತೆ. ಜೊತೆ ದೇವರೊಂದು ಅನುಗ್ರಹ ನಿಮಗೆ ಸದ್ಯದಲ್ಲೇ ಸಿಗುವಂಥ ಒಂದು ಚಾನ್ಸಸ್ ಇದೆ. ಆ ದೇವರೊಂದು ಅನುಗ್ರಹ ಆಗ್ಬಿಡ್ತು ಅಂತಂದರೆ ನಿಮ್ಮ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಗೊತ್ತಲ್ಲ. ನಿಮ್ಮ ಹೆಸರನ್ನು ಕೆಡಿಸಲು ಭಾಳಷ್ಟು ಜನ ಪ್ರಯತ್ನ ಪಡ್ತಾ ಇದ್ದಾರೆ. ಅವರನ್ನು ನೀವು ಜಾಸ್ತಿ ಕ್ಲೋಸಾಗಿ ಇಟ್ಕೊಬೇಡಿ, ಜೊತೆಗೆ ಇಟ್ಕೊಬೇಡಿ, ನಿಮ್ಮ ಸುತ್ತಮುತ್ತನೇ ಇರ್ತಾರೆ. ಈ ತಿಂಗಳು ತುಂಬ ಹುಷಾರಾಗಿರಿ, ಇಲ್ಲ ನಿಮ್ಮ ಹೆಸರು 100% ಕೆಡಿಸ್ಬಿಡ್ತಾರೆ. ಅದಕ್ಕೋಸ್ಕರ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಹನುಮಾನ್ ಚಾಲೀಸನ್ನು ಓದಿ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಗಣಪತಿಯ ಆರಾಧನೆಯನ್ನು ಮಾಡಿ ಅದಲ್ಲ, ಗಣಪತಿಗೆ ಗರಿಕೆ ಹುಲ್ಲನ್ನು ತೆಗೆದುಕೊಂಡು ಹೋಗಿ ಕೊಡಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಆರೋಗ್ಯದಲ್ಲಿ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಬೇಡ. ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಮಾಡ್ತು ಅಂತಂದರೆ ತುಂಬ ಸಮಸ್ಯೆ ಆಗುತ್ತೆ. ಇದರಿಂದಾಗಿ ಎಷ್ಟು ದಿನ ಭಾಳಷ್ಟು ಜನಕ್ಕೆ ತುಂಬ ಅದ್ಭುತವಾದಂಥ ಒಂದು ಯೋಗ ಇರುತ್ತೆ, ತುಂಬ ಟ್ಯಾಲೆಂಟ್ ಇರುತ್ತೆ, ಆದರೆ ಅದು ಆ ಟ್ಯಾಲೆಂಟನ್ನ ಬಳಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆ ಟ್ಯಾಲೆಂಟನ್ನು ಬಳಸ್ಕೊಳ್ಳದೆ ಹಣಕಾಸಿನ ಸಮಸ್ಯೆ ಅಂತ ಒದ್ದಾಡ್ತಾ ಇರ್ತಾರೆ, ವಿಲ ಅಂತ. ಅದಕ್ಕೆ ನೀವೇನು ಮಾಡಿ ಅಂತಂದರೆ ಒಂದು ಸರಿ ನಿಮ್ಮ ಜಾತಕವನ್ನು ನೀವು ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕಂದರೆ ಪ್ರತಿ ವರ್ಷ ನಿಮ್ಮ ಒಂದು ಗುರುಗಳು ಯಾವುದೇ ರೀತಿಯಾದಂಥ ಒಂದು ನಿಮ್ಮ ಗುರುಗಳಾಗಿರ್ಬೋದು ಅವ್ರ ಹತ್ರ ಹೋಗಿ ನಿಮ್ಮ ಒಂದು ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ. ಹೇಗಿದೆ, ಮುಂದೆ ಏನೇನು ಸಮಸ್ಯೆ ಆಗ್ಬೋದಾ ಇಲ್ವಾ ಅಂತ ಕೇಳ್ಕೊಳ್ಳಿ. ಬೆಳಗ್ಗೆ ಬಿಟ್ಬಿಡುತ್ತೆ, ಸಂಕಟ ಬಂದಾಗ ವೆಂಕಟರಮಣ, ಸಂಕಟ ಬರಲಿಲ್ಲ ಅಂತಂದರೆ ದೇವ್ರು ನೆನೆಸ್ಕೊಳ್ಳೋದೇ ಇಲ್ಲ ಗೊತ್ತಲ್ಲ. ಹಾಗಾಗಿ ನಿಮ್ಮ ಒಂದು ಗುರುಗಳನ್ನು ಹೋಗಿ ದರ್ಶನ ಮಾಡಿ ಅವರ ಒಂದು ಏನು ಜಾತಕ, ಪ್ರತಿಯೊಬ್ಬರಿಗೂ ಒಂದು ಉತ್ತಮವಾದಂಥ ಒಂದು ಗುರು ಅನ್ನೋಂಥದ್ದು ಇರಲೇಬೇಕು. ಆ ಗುರು ಇಲ್ಲ ಅಂತಂದರೆ ತುಂಬ ಸಮಸ್ಯೆ ಆಗ್ತಾ ಬರುತ್ತೆ. ಹಾಗಾಗಿ ನಿಮ್ಮ ಕುಲಗುರುಗಳನ್ನು ಅಥವಾ ಯಾರೋ ಒಂದು ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಂಡು ಹೇಗೆ ಸರಿ ಇದೆಯಾ, ಏನಿದೆ, ಏನು ಸಮಸ್ಯೆಯಾಗಿ ಬಗೆಹರಿಸ್ಕೊಬಿಡ್ತು ಅಂತಂದರೆ ವರ್ಷ ಇಡೀ ತುಂಬ ಚೆನ್ನಾಗಿರ್ತೀರ.
ಅದಕ್ಕೋಸ್ಕರ ಯಾರ್ಯಾರು ಜಾತಕ ಇದೆ ಅದನ್ನು ತೊಗೊಂಡು ಬನ್ನಿ. ಇಲ್ಲ ಅಂತಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಕೊಡಿ. ಇಲ್ಲ ಅಂತಂದರೆ ಕವಡೆ ಮುಖಾಂತರ ನಿಮ್ಮ ಗ್ರಹಗತಿಗಳು ಹೇಗಿದೆ ಅದನ್ನು ನೋಡಿ ಬಗೆಹರಿಸಿ ನಿಮ್ಮ ಸಮಸ್ಯೆಗಳನ್ನು ನಾನು ಬಗೆಹರಿಸ್ಕೊಡ್ತೀನಿ ಅದಲ್ಲ. ಇನ್ನು ಇನ್ನೇನಂತಂದರೆ ಮೂರನೇ ವ್ಯಕ್ತಿಯಿಂದ ನಿಮಗೆ ಸಮಸ್ಯೆಗಳಾಗುವಂಥ ಒಂದು ಚಾನ್ಸಸ್ಗಳು ಇದ್ದಾವೆ. ಮತ್ತು ಹಣಕಾಸಿನಲ್ಲಿ ಅರ್ಧ ದುಡ್ಡು ಬರುತ್ತೆ, ಅರ್ಧ ದುಡ್ಡು ಹೊರಟೋಗ್ಬಿಡ್ತದೆ. ಅಂದರೆ ಹಣಕಾಸಿನಲ್ಲಿ ಯಾವ ರೀತಿ ಅಂತಂದರೆ ಇನ್ನೇನು ಬರುತ್ತೆ, ಅದೇ ಮುಂದಿನ ತಿಂಗಳು ಕೊಟ್ಬಿಡ್ತೀನಿ, ಸೆಟಲ್ಮೆಂಟ್ ಮಾಡಿಬಿಡ್ತೀನಿ ಅಂತಾರೆ. ಸೊ ಅದರಿಂದ ನಿಮ್ಗೇನೋ 1 ಲಕ್ಷದಲ್ಲಿ ನೀವು ಏನೋ ಒಂದು ಬಗೆಹರಿಸ್ಕೋಬೇಕಾದ್ರೆ ನಿಮ್ಗೆ 50,000 ಅಷ್ಟೇ ಸಿಗುತ್ತೆ. ಇನ್ನು 50,000 ಮತ್ತೆ ಪೋಸ್ಟ್ಪೋನ್ ಆಗುತ್ತೆ, ಅವಾಗ ಇನ್ನೂ ರೇಟ್ ಜಾಸ್ತಿ ಆಗುತ್ತೆ. ಈ ಥರದ್ದೆಲ್ಲ ಸಮಸ್ಯೆಗಳು ಆಗುತ್ತೆ. ಹಣಕಾಸಿನ ಸಮಸ್ಯೆಗೆ ತಲೆನೇ ಕೆಡಿಸ್ಕೊಬೇಡಿ. ಯಾವುದೇ ರೀತಿಯಂಥ ಒಂದು ಹಣಕಾಸಿನ ಸಮಸ್ಯೆ ನಮ್ಮ ಅಷ್ಟಲಕ್ಷ್ಮಿ ಯಂತ್ರ ಇದ್ದೇ ಇದೆ ಅಂತಲ್ಲ. ಈ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗೋದಕ್ಕೆ ಅಷ್ಟಲಕ್ಷ್ಮಿ ಯಂತ್ರ ನಿಮಗೆ ಬೇಕೇ ಬೇಕು ಅಂತಲ್ಲ. ಆ ಒಂದು ಹಣಕಾಸಿನ ಸಮಸ್ಯೆಗೆ ಅದನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿ, ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ 2 ಮಾತಿಲ್ಲ. ಜೊತೆಗೆ ಆಗಸ್ಟ್ 3ನೇ ವಾರದಲ್ಲಿ ನಿಮ್ಮ ಜೀವನವನ್ನು ದಿಕ್ಕು ಬದಲಿಸುವಂತಹ ಒಂದು ವ್ಯಕ್ತಿ ಪರಿಚಯ ಆಗ್ತಾರೆ ಅಂತಲ್ಲ. ನಿಮ್ಮ ಏನೋ ಒಂದು ಹಳೆಯ ಒಂದು ಅವಕಾಶಗಳು ಏನು ಬಿಟ್ಟು ಹೋಗಿದೆ ಅದು ಮತ್ತೆ ಬಂದು ಸೇರಿಕೊಳ್ಳುತ್ತೆ. ಮತ್ತು ಇನ್ನು ಕೆಲವೊಂದಾರು ದುಡುಕು ನಿರ್ಧಾರಗಳನ್ನು ಯಾವುದೇ ಕಾರಣಕ್ಕೂ ತಗೊಳ್ಳೋದಕ್ಕೆ ಹೋಗಬೇಡಿ. ದುಡುಕು ನಿರ್ಧಾರಗಳನ್ನು ತೆಗೆದುಕೊಳ್ತು ಅಂತಂದರೆ ದೊಡ್ಡ ಸಮಸ್ಯೆಗೆ ಸಿಕ್ಕಾಕೋತೀರ. 1 ಅಲ್ಲ 2 ಅಲ್ಲ 3 ಅಲ್ಲ 5 ಅಲ್ಲ 10 ಸರಿ ನೀವು ಯೋಚನೆ ಮಾಡಿ ನೀವು ಅದನ್ನು ತೆಗೆದುಕೊಳ್ಳಿ. ಈ ಸರಿ ಶುಭ ಸಂಖ್ಯೆ 4 ಮತ್ತು ಬಿಳಿ ಬಟ್ಟೆಯನ್ನು ಆದಷ್ಟು ನೀವು ಜಾಸ್ತಿ ಧರಿಸಿ. ಮತ್ತು ಬುಧವಾರ ನೀವೇನೇ ಒಂದು ಕೆಲಸ ಕಾರ್ಯಗಳು ಮಾಡೋದು ಬುಧವಾರದ ದಿನ ಮಾಡಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗುತ್ತೆ. ಅಕ್ಕಿಯನ್ನು ದಾನ ಕೊಡಿ ಮತ್ತು ಹಾಲನ್ನು ದಾನ ಕೊಡಿ. ಮನುಷ್ಯನ ಪರಿಶುದ್ಧವಾಗಿ ಇಟ್ಕೊಳ್ಳಿ. ಕೋಪ ಮಾಡ್ಕೋಬೇಡಿ. ಮನೆಯ ಮೇಲೆ ಕೋಪ ಮಾಡಿಕೊಂಡು ಕೂಗಾಡೋಂಥದ್ದು ಕಿರ್ಚಾಡೋಂಥದ್ದು ಮಾಡೋಕ್ಕೆ ಹೋಗಬೇಡಿ ಅದಲ್ಲ. ಇಷ್ಟು ಮಾಡ್ತು ಅಂತಂದರೆ ನಾನು ಹೇಳಿ ಸಣ್ಣ ಪುಟ್ಟ ಪರಿಹಾರ ಮಾಡಿ ಇಡೀ ಆಗಸ್ಟ್ ತಿಂಗಳು ಸುಖಮಯವಾಗಿ ಯಾವುದೇ ರೀತಿಯಂಥ ಒಂದು ಸಮಸ್ಯೆ ಇಲ್ಲದೆ ನೆಮ್ಮದಿಯಾಗಿ ನೀವು ಕಳೀಬೋದು ಗೊತ್ತಲ್ಲ. ನಾವು ಕೂಡ ಆಧ್ಯಾತ್ಮ ಪಯಣ ಅಂತ ಮಾಡ್ತಾಯಿದ್ದೀವಿ. ಎಲ್ಲ ಪುಣ್ಯಕ್ಷೇತ್ರಗಳ ಒಂದು ದರ್ಶನ ಮಾಡಬೇಕು ಅಂತ ಅಂದು ದೊಡ್ಡ ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ. ನೀವು ಕೂಡ ನಮ್ಮ ಪುಣ್ಯಕ್ಷೇತ್ರಗಳನ್ನು ಗುರುಗಳ ಮೂಲಕ ನಾವೇ ಸ್ವತಃ ಕರ್ಕೊಂಡು ಹೋಗೋದ್ರಿಂದ ನೀವು ಬಂದು ಆ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವು ಜಾಯಿನ್ ಆಗ್ಬೋದು ಅಂತಲ್ಲ. ಅದು ಹೆಚ್ಚಿನ ಮಾಹಿತಿಗೆ ನಮ್ಮ ಇದಕ್ಕೆ ನೀವು ಫೋನ್ ಮಾಡಿ. ಆಲ್ ಓವರ್ ಕಾಶಿ, ಅಯೋಧ್ಯ ಮತ್ತು ಕಾಮಾಖ್ಯ ಆಗಿರ್ಬೋದು, ಶಿರಡಿ ಆಗಿರ್ಬೋದು, ಮತ್ತು ತಮಿಳುನಾಡಲ್ಲಾಗಿರ್ಬೋದು, ಜ್ಯೋತಿರ್ಲಿಂಗಗಳಾಗಿರ್ಬೋದು, ಎಲ್ಲವನ್ನು ಕೂಡ ನಾವು ಮುಂಬರುವಂತಹ ದಿನಗಳಲ್ಲಿ ನಾವು ಆರ್ಗನೈಸ್ ಮಾಡ್ತಾಯಿದ್ದೀವಿ. ಖಂಡಿತವಾಗ್ಲೂ ಕೂಡ ನೀವು ಅದಕ್ಕೆ ಬಂದು ಜಾಯಿನ್ ಆಗಿ. ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗುತ್ತೆ. ಒಳ್ಳೆಯ ದೇವರ ದರ್ಶನ ಆಗ್ತಾ ಬರುತ್ತೆ. ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ ಮತ್ತು ಜೀವನದ ಸಮಸ್ಯೆಗೆ ನಮ್ಮ ಒಂದು ಫಾಲೋ ಮಾಡ್ತು ಅಂತಂದರೆ ಸಾಕು. ನಿಮ್ಮ ಎಷ್ಟೊಂದು ವಿಚಾರಗಳನ್ನು ನಾನು ಯೂಟ್ಯೂಬಲ್ಲಿ ಹೇಳಿದ್ದೀನಿ, ಅದನ್ನು ನೋಡಿಕೊಂಡು ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಅಲ್ಲ. ಇದು ಇವತ್ತಿನ ಒಂದು ವಿಶೇಷವಾದಂಥ ಒಂದು ವಿಚಾರ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ